ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ನಾವೆಲ್ಲ ಕೇಳುತ್ತೇವೆ ತಂದೆ. ಮತ್ತಾಯನ ಬರೆಸುವಾರ್ತೆ 12ನೇ ಅಧ್ಯಾಯ 46ನೇ ವಚನ. ಈ ವಚನ ಏನ್ ಹೇಳ್ತಾ ಇದ್ರೆ, ಯೇಸು ಸ್ವಾಮಿ ದೇವರ ಚಿತ್ತವನ್ನು ಅನುಸರಿಸುವವರೇ ತನ್ನ ಸಂಬಂಧಿಕರೆಂದು ಯೇಸು ಸ್ವಾಮಿ ಹೇಳ್ತಾರೆ. ದೇವರ ವಾಕ್ಯವನ್ನು ತಿಳಿದುಕೊಂಡು ಅದರ ಪ್ರಕಾರ ಜೀವಿಸಿದ್ದವು ಯಾರು ಜೀವಿಸ್ತಾರೆ ಈ ಭೂಮಿ ಮೇಲೆ, ಅವರೇ ನಿನ್ನ ಅಣ್ಣ, ತಮ್ಮ, ಅಕ್ಕ, ತಂಗಿಯರು. ಇಲ್ಲಿ ರಕ್ತ ಸಂಬಂಧಿಕರಿಗೆ ದೇವರು ಇಲ್ಲಿ ಏನೂ ಮಾತನಾಡಲಿಲ್ಲ. ನಾವು ಈ ಭೂಮಿ ಮೇಲೆ ನಮ್ಮ ನೆಂಟರು, ಅವರು ಇವರು ಅಂತ ನಾವು ಮಾತನಾಡ್ಕೊಳ್ತೇವೆ ಪ್ರಿಯರೇ. ಇಲ್ಲಿ ಯಾವಾಗ ನಾವು ಈ ಲೋಕವನ್ನ, ಲೋಕದ ವೈಭವನ್ನ, ಲೋಕದ ಜಂಜಾಟಗಳನ್ನ, ಈ ಸಂಪ್ರದಾಯಿಕವನ್ನ ಬಿಟ್ಟುಕೊಂಡು ನಾವು ಹೊರಗೆ ಬರ್ತೀವೋ, ಅವಾಗ ಈ ಸತ್ಯ ವೇದವನ್ನು ಯಾವಾಗ ನಮಗೆ ಬೋಧಿಸ್ತದೋ ಅದ್ರ ಪ್ರಕಾರ ಜೀವಿಸುವಾಗ ಇಲ್ಲೆಲ್ಲ ಆಟೋಮೆಟಿಕಲ್ಲಿ ನಮಗೆ ಏನಾಗ್ತದೆ ಅಂದ್ರೆ ದೂರ ಆಗ್ತದೆ. ಕೆಲವೊಂದು ಕೆಟ್ಟ ನಡತೆಗಳಿರ್ಬೋದು, ಅಲ್ಲಿಂದ ಹೊರಗೆ ಬರ್ತೀವಿ. ಕೆಟ್ಟ ಸ್ವಭಾವಗಳಿರ್ಬೋದು, ಅದರಿಂದ ಹೊರಗೆ ಬರ್ತೀವಿ. ಇದು ಯಾಕೆ ಹೀಗೆ ಅಂತಂದ್ರೆ, ದೇವರಾತ್ಮನ ನಡೆಸುವಿಕೆ ಇರುವಾಗ ನಾವು ಈ ಲೋಕದ ಅಭ್ಯಾಸಗಳಿಂದ ಮೆಲ್ಲಕ್ಕೆ ನಾವು ಹಂತ ಹಂತವಾಗಿ ಬಿಟ್ಟುಕೊಂಡು ದೇವರ ಮಾರ್ಗದಲ್ಲಿ ನಡೀತೇವೆ. ಅದಕ್ಕೆ ಯೇಸು ಸ್ವಾಮಿ ಇಲ್ಲಿ ಸಾಮ್ಯ ರೂಪವಾಗಿ ಏನು ಹೇಳಿದ್ದಾರೆ ಅಂದ್ರೆ, ಇಲ್ಲಿ ರಕ್ತ ಸಂಬಂಧಿಕರು ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ದೇವರು ಹೇಳ್ತಾ ಇರೋದು, ಯಾರು ವಾಕ್ಯವನ್ನು ಕೇಳಿ ಅದ್ರ ಪ್ರಕಾರ ಜೀವಿಸುತ್ತಾರೋ ಅವರೇ ನನ್ನ ಸಹೋದರ ಸಹೋದರಿ. ಇಲ್ಲಿ ವಾಕ್ಯ ಹೇಳ್ತದೆ, ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತನಾಡುತ್ತಿರುವಾಗ ಆತನ ತಾಯಿ ತಮ್ಮಂದಿರು ಆತನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿದ್ದರು. ಆಗ ಒಬ್ಬನು, ಇಗೋ ನಿನ್ನ ತಾಯಿಯು ನಿನ್ನ ಸಹೋದರನು ನಿನ್ನನ್ನು ಮಾತನಾಡಿಸಬೇಕೆಂದು ಹೊರಗೆ ನಿಂತಿರುತ್ತಾರೆ. ಹಾಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಆತನ ಜನರ ಗುಂಪುಗಳ ಸಂಗಡ ಮಾತನಾಡ್ತಾ ಇರ್ತಾರೆ. ಜನರ ಸಂಗಡ ಅಂದ್ರೆ ದೇವರ ವಾಕ್ಯವನ್ನು ಮಾತನಾಡ್ತಾ ಇರ್ತಾರೆ, ಪರಲೋಕ ರಾಜ್ಯವನ್ನು ಕುರಿತು ಮಾತನಾಡ್ತಿರ್ತಾರೆ. ಅವಾಗ ಇವರ ತಾಯಿ ತಮ್ಮಂದಿರು ಹೊರಗೆ ನಿಂತುಕೊಂಡಿರ್ತಾರೆ, ಯೇಸು ಸ್ವಾಮಿಗೋಸ್ಕರ ವೇಟ್ ಮಾಡಿಕೊಂಡು. ಹಾಲೆಲೂಯಾ. ಅವಾಗ ಯೇಸು ಸ್ವಾಮಿ ಅಲ್ಲಿಂದ ಹೊರಗೆ ಬಂದು ಹೇಳ್ತಾನೆ, ಸ್ವಾಮಿ, ಇಗೋ ನಿನ್ನ ತಾಯಿಯು ನಿನ್ನ ಸಹೋದರರು ನಿನ್ನನ್ನು ಮಾತನಾಡಿಸಬೇಕೆಂದು ಹೊರಗೆ ನಿಂತಿರುತ್ತಾರೆ ಅಂದನು. ಹಾಲೆಲೂಯಾ. ಅದಕ್ಕಾತನು, ಯೇಸು ಸ್ವಾಮಿ ಹೇಳ್ತಾರೆ, ಅದಕ್ಕೆ ಆತನು ಆ ಮಾತುಗಳು ಕೇಳಿದವನಿಗೆ, ನನಗೆ ತಾಯಿ ಯಾರು, ನನಗೆ ಸಹೋದರನ ಯಾರು? ಹಾಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರ ಮಾತಿದು, ನನ್ನ ತಾಯಿ ಯಾರು, ನನ್ನ ಸಹೋದರನು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಯಾರ ಕಡೆ? ಶಿಷ್ಯರ ಕಡೆಗೆ. ದೇವರ ವಾಕ್ಯವನ್ನು ಧ್ಯಾನ ಮಾಡಿ ದೇವರ ಚಿತ್ತಕ್ಕೆ ಒಳಗಾಗಿ ನಡೆಯಂತವರಿಗೆ ಇವತ್ತು ತೋರಿಸ್ತಾ ಇದ್ದಾರೆ ಯೇಸು ಸ್ವಾಮಿ. ಏನಂತ? ಇವರೇ ನನ್ನ ತಾಯಿ, ಇವರೇ ನನ್ನ ಸಹೋದರ. ಇಲ್ಲಿ ಜೊತೆಗೆ ಹುಟ್ಟಿದಾರಲ್ಲ, ಈ ಲೋಕದಲ್ಲಿ ಬಂಧು ಮಿತ್ರರು ನೆಂಟರುಗಳು ಬಹಳ ಇದ್ದಾರಲ್ಲ, ಅವ್ರನ್ನ ಕುರಿತು ದೇವರು ಹೇಳಲಿಲ್ಲ ಇಲ್ಲಿ. ಹಾಲೆಲೂಯಾ. ಇಲ್ಲಿ ನೋಡು, ತಾಯಿ ತಂದೆ ಯಾರು ಎಂಬುದಾಗಿ. ಇಗೋ ನನ್ನ ತಾಯಿ ನನ್ನ ಸಹೋದರ ಪರಲೋಕ, ನೋಡಿ ಹೇಳ್ತಾರೆ, ಮೇಲೆ. ಅದಕ್ಕಾತನು ಈ ಮಾತು ಕೇಳಿ, ತಾಯಿ ಯಾರು ಸಹೋದರ ಯಾರು ಎಂದು ಕೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ ನನ್ನ ಸಹೋದರರು, ಪರಲೋಕದಲ್ಲಿ ಇರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿ ಆಗಿರಬೇಕು ಅಂದರು. ಹಾಲೆಲೂಯಾ. ಇದ್ಯಾರು ಮನುಷ್ಯನ ಹೇಳ್ತಾರ ಮಾತಲ್ಲ. ಆಕಾಶ ಭೂಮಿಗಳನ್ನ ಒಂದು ಮಾತಿನ ಮೇಲೆ ನಿರ್ಮಾಣ ಮಾಡಿದಂತ ದೇವರು ತಾನೇ ಹೇಳುವಂತ ಮಾತಾಗಿದೆ ಪ್ರಿಯರೇ. ಇದನ್ನ ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಅದಕ್ಕೆ ತಿಳಿಯದೆ ಯಾರಿಗೆ ದೇವರ ಕಡೆಗೆ ದೇವರ ವಾಕ್ಯವನ್ನು ತಿಳಿಯಲಾರದವರಿಗೆ ನಾವು ಹೀಗೆ ವಾಕ್ಯ ಹೇಳ್ತದೆ ಎಂಬುದಾಗಿ ಅವರಿಗೆ ಅರಿವನ್ನ ಮೂಡಿಸಬೇಕು. ಹಲ್ಲೆಲೂಯಾ. ಅದೇ ಸುವಾರ್ತೆ. ದೇವರನ್ನ ತಿಳಿಯದೇ ಇರೋಂಥವ್ರಿಗೆ ಪರಿಚಯ ಮಾಡಿಸಿ ಕೊಡುವಂಥದ್ದೇ ಸುವಾರ್ತೆಯಾಗಿದೆ. ಇದು ದೇವರು ಸ್ಪಷ್ಟವಾಗಿ ನಮಗೆ ತೋರಿಸಿಕೊಟ್ಟಿರುವಂಥ ಒಂದು ವಾಕ್ಯವಾಗಿದೆ.
ಇಲ್ಲಿ ನಾವು ಲೋಕದಲ್ಲಿ ಇರುವಾಗ ನಮ್ಮ ನಂಟರು ಸಂಬಂಧಿಕರು ಎಲ್ಲ ಜನ ಇದ್ದಾರೆ ನಿಜ. ಯಾವಾಗ ಅದರಿಂದ ನಾವು ಈ ಸಂಪ್ರದಾಯಕದಿಂದ ನಮ್ಮ ಪಾರಂಪರ್ಯ ಮಾಡುತ್ತದೆ ಎಲ್ಲವನ್ನು ಬಿಟ್ಟು ನಾವು ಹೊರಗೆ ಬರ್ತೀವಲ್ಲ, ಹೊರಗೆ ಬಂದ್ರೆ ವಾಕ್ಯಕ್ಕೆ ಒಳಗಾಗಿ ಯಾವಾಗ ನಡೀತೀವೋ, ಜೀವಿಸ್ತೇವೋ ಈ ಭೂಮಿ ಮೇಲೆ, ದೇವರ ಮಾರ್ಗವನ್ನು ಹಿಡಿದು ನಡೀತಾ ಇದ್ದೇವೆ ಎಂಬುದಾಗಿ ಅರ್ಥ. ಅವಾಗ ನಾವು ಈ ತಿರುಗಿ ನೋಡುವಾಗ, ಲೋಕವನ್ನು ನೋಡುವಾಗ, ಅಯ್ಯೋ ನಾನೆಂತ ಪಾಪಿಷ್ಟ, ಎಂತ ಪಾಪದ ಜೀವಿತದಲ್ಲಿ ನಾನು ಜೀವಿಸ್ತಾ ಇದ್ದೆ ಲೋಕದಲ್ಲಿ. ಹಾಲೆಲೂಯ. ಕೆಟ್ಟ ಕೆಟ್ಟ ಅಭ್ಯಾಸಗಳು ಮಾಡ್ತಾ ಇದ್ದೆ, ಕೆಟ್ಟ ಕೆಟ್ಟ ಶಬ್ದಗಳನ್ನ ಮಾತನಾಡ್ತಾ ಇದ್ದೆ, ಅವರಿಗೆಲ್ಲ ಕೇಡು ಬಯಸ್ತಾ ಇದ್ದೆ, ಇವರಿಗೆ ಮೋಸ ಮಾಡ್ತಾ ಇದ್ದೆ. ಹಾಲೆಲೂಯ. ಇದೆಲ್ಲ ಮಾಡಿದ್ದು ನೆನಪಿಗೆ ಬಂದಾಗ, ದೇವರೇ ನನ್ನನ್ನು ಕ್ಷಮ ಮಾಡಪ್ಪ, ನನಗೆ ತಿಳಿಯಲಾರದಂಥ ತಪ್ಪುಗಳು ಪಾಪಗಳು ಮಾಡಿಬಿಟ್ಟೆ ಸ್ವಾಮಿ. ನಿನ್ನನ್ನು ನಾನು ನಿಜವಾಗ್ಲೂ ನಿನ್ನನ್ನು ನಾನು ಎಷ್ಟು ಆರಾಧನೆ ಮಾಡಿದ್ರು, ಎಷ್ಟು ಮಹಿಮೆ ಪಡಿಸಿದ್ರು ಕಡಿಮೆ ಸ್ವಾಮಿ ಎಂಬುದಾಗಿ ನಾವು ಎಷ್ಟು ಹೇಳಿದರೂ ಕಡಿಮೆ ಪ್ರಿಯರೇ. ಯಾಕಂದರೆ ಈ ಲೋಕದಲ್ಲಿ ಇಂಥ ಭಾಗ್ಯ ಬಹಳ ಜನಕ್ಕೆ ಸಿಕ್ಕಿಲ್ಲ ಅಂತ ನಾನು ನೆನೆಸ್ತೇನೆ. ಸಿಕ್ಕಬೇಕು. ಅದಕ್ಕಾಗಿ ದೇವರ ವಾಕ್ಯವನ್ನು ಒಬ್ರಿಗಾದ್ರೂ ಒಂದು ಸುವಾರ್ತೆ ಮುಖಾಂತರ ನಾವು ಸಾರಬೇಕು. ಯಾಕಂದರೆ ಅವರು ತಿಳಿಯದೇ ಇದ್ದು, ಅಯ್ಯೋ ಅವ್ರಿಗಾಗಿದ್ದು ನಮಗಾಗುತ್ತೆ, 4 ಜನಕ್ಕಾಗಿದ್ದು ನಮಗಾಗುತ್ತೆ ಅನ್ನೋಗೆ ಹಾಗಾಗಬಾರ್ದು. ಎಷ್ಟೋ ಜನ ನಮಗೆ ಹೇಳುವಂಥರ ಹಾಗೆ ಇರ್ತಾರೆ, ಅಯ್ಯೋ ಬಿಡೋಣ, ಅದು ಆಮೇಲೆ ತಾನೆ, ಈಗ ಚೆನ್ನಾಗಿದ್ದೀವಲ್ಲ ನಾವು. ಹಾಲೆಲೂಯ. ಹಾಗಲ್ಲ. ದೇವರ ವಾಕ್ಯವನ್ನು ಹೇಗೆ, ಅದಕ್ಕೆ ಮನುಷ್ಯನ ಮಾತು, ಮನುಷ್ಯನ ನಡತೆ, ಮನುಷ್ಯನ ಎಲ್ಲ ಬೇರೆ, ಆದರೆ ದೇವರ ಮಾರ್ಗವೇ ಬೇರೆ, ದೇವರು ತೋರಿಸುವಂಥ ಮಾರ್ಗವೇ ಬೇರೆ. ಅದಕ್ಕೆ ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಎತ್ತುಕೊಂಡು ದಿನಾಲೂ ನನ್ನ ಹಿಂದೆ ಬರಲಿ. ಏನು? ಪ್ರತಿ ದಿವಸ ಪ್ರಾರ್ಥನೆಯ ವಾಕ್ಯದೊಂದಿಗೆ ದೇವರ ಶಬ್ದಕ್ಕೆ ಕಿವಿಗೊಡುವುದು, ಜೀವಿಸುವುದು, ನಡೆಯುವಂಥದ್ದು, ಅದು ಈ ಲೋಕದ ಜನಕ್ಕೆ ಇಷ್ಟ ಆಗುವುದಿಲ್ಲ. ಹಾಲೆಲೂಯ. ಅದಕ್ಕೆ ಹೇಳ್ತಾರೆ, 4 ಜನಕ್ಕಾಗಿದ್ದು ನಮಗೆ ಆಗುತ್ತೆ. ಹಾಗೆ 4 ಜನಕ್ಕೆ ಆಗಿದ್ದು ನಿಮ್ಗೆ ಯಾಕೆ ಆಗಬೇಕು ಪ್ರಿಯರೇ? ಹಾಗಾಗದಂತೆ ಇವತ್ತೇ ನಾವು ಮನಸ್ಸು ಬದಲ ಮಾಡಿಕೊಂಡು, ಇಷ್ಟು ದಿವಸ ನಾವು ಈ ಲೋಕದಲ್ಲಿ ಜೀವಿಸಿದ್ವಿ, ಈಗಾದ್ರೆ ಕರ್ತನ ಕಡೆಗೆ ನಾವು ನಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಟ್ಟು ಆತನ ಮಾರ್ಗದಲ್ಲೇ ನಡೆಯುವಂಥವನು ನಿಜವಾಗ್ಲೂ ಭಾಗ್ಯವಂತನು. ಎಂದೆಂದಿಗೂ ಅಳೆಯಲಾರದಂಥ ಒಂದು ದೇಶ ಇದೆ. ಆ ದೇಶಕ್ಕೆ ದೇವರು ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಬಾ ಅಂತ ಕರೀತಾ ಇದ್ದಾರೆ. ಬನ್ನಿ ಮಕ್ಕಳೇ, ಸಹೋದರರೇ, ಬನ್ರಿ, ನಾನು ನಿಮಗೆ ಒಂದು ಒಳ್ಳೆ ಒಂದು ಬಿಡಾರವನ್ನು ಸಿದ್ಧ ಮಾಡಿದ್ದೇನೆ ಪರಲೋಕ ರಾಜ್ಯದಲ್ಲಿ, ಅಲ್ಲಿ ಬಂದು ನೀವು ಸೇರಿಕೊಳ್ಳ್ರಿ. ಹಾಲೆಲೂಯ. ಅದಕ್ಕಾಗಿ ಈ ಸಂದೇಶ ಕೊಟ್ಟಿದ್ದಕ್ಕೆ ದೇವರಿಗೆ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಕರುಣೆ ಉಳ್ಳ ಕರ್ತಾವೆ, ನಿಮಗೆ ಸ್ತೋತ್ರ ಮಾಡಿಕೊಳ್ಳುತ್ತೇವೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಒಂದೇ ಒಂದು ಮಾರ್ಗ, ರಕ್ಷಣೆ ಮಾರ್ಗ ಎಂಬುದಾಗಿ ಯೇಸು ಸ್ವಾಮಿ ಮಾತ್ರವೇ ಆಗಿರ್ತದೆ ದೇವರೇ. ಅದಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳುತ್ತೇನೆ. ಕರ್ತನೆ, ವಿಡಿಯೋ ಮುಖಾಂತರ ನೋಡುತ್ತಿರೋದು ಪ್ರತಿ ಒಬ್ಬರು ಸಹೋದರರನ್ನು ನೆನೆಸಿ, ಕಷ್ಟ, ದುಃಖ, ಸಮಸ್ಯೆಗಳು ಹಲವಾರು ರೀತಿ ಭೂಮಿ ಮೇಲೆ ಇದೆಯಪ್ಪ, ಅದೆಲ್ಲವನ್ನು ಕರ್ತನೆ ಸ್ವಾಮಿ ದೇವರೇ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ. ಯಾಕೆಂದರೆ ನೀವೆಲ್ಲವನ್ನು ಜಯಿಸಿದ್ದೀರಿ ದೇವರೇ, ಮರಣವನ್ನು ಜಯಿಸಿದ್ದೀರಿ, ರೋಗವನ್ನು ಜಯಿಸಿದ್ದೀರಿ ದೇವರೇ. ಅದೆಲ್ಲವನ್ನು ಸ್ವಾಮಿ ಜಯಿಸಿದಾತನು ನೀವು ಒಬ್ಬನೇ ದೇವರೇ. ಅದಕ್ಕಾಗಿ ಇವೆಲ್ಲವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಅವರಿಗೆಲ್ಲ ರಕ್ಷಣೆ ಮಾರ್ಗದಲ್ಲಿ ತರಬೇಕು ಸ್ವಾಮಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ಒಳ್ಳೆಯ ದೇವರೇ. ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್.